ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬಿ ಎಸ್ ಶ್ವೇತಾ ವ್ಲಾಗ್ಸ್. ನಾನು ಶ್ವೇತಾ. ಇದು ಸೋಮವಾರದ ವ್ಲಾಗ್. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ಯಾನ ಅನ್ನೋದು ಈ ವಿಡಿಯೋದಾಗ ತೋರಿಸಿದ್ದೇನೆ. ಹಂಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ಸಹಿತ ಹಾಕಿದ್ದೇನೆ. ರಂಗೋಲಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈ ರಂಗೋಲಿನ ನೋಡ್ಕೊಂಬರ್ರಿ. ತೆಗ್ದಾದ್ಮೇಲೆ ಸ್ಮೂದಿ ಮಾಡ್ಕೊಳತ್ತೇನು ಪಪ್ಪಾಯದ. ಸೊ ಒಂದು ಅರ್ಧ ಪಪ್ಪಾಯ, ಆಮೇಲೆ ನೆನೆಸಿಟ್ಟಿರುವಂಥ ಬಾದಾಮ, ಪಿಸ್ತಾ ಒಂದು 5-6, ಆಮೇಲೆ ಖರ್ಜೂರ ಒಂದು 2 ಹಾಕಿ ಒಂದು ಗ್ಲಾಸ್ ಆಗುವಷ್ಟು ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಡೇನು. ಆಮೇಲೆ ಇದಕ್ಕೆ ಮ್ಯಾಗ ಸಣ್ಣ ಹೆಂಚಿರುವಂಥ ಗೋಡಂಬಿ, ಬಾದಾಮ, ಪಿಸ್ತಾ ಹಾಕಿ ಮ್ಯಾಗ ಸ್ವಲ್ಪ ಹನಿ ಹಾಕಿ ಇವತ್ತಿಗೆ ಸ್ಮೂದಿ ಇದು ರೆಡಿ ಆಯಿತು. ಇಷ್ಟೆಲ್ಲ ತಿಂದ್ರೂ ವಾಪಸ್ ಉತ್ತರ ಕರ್ನಾಟಕದವ್ರಿಗೆ 10 ಗಂಟೆಗೆ ಅಂದ್ರೆ ನಾಷ್ಟ ಬೇಕು. ಅದಕ್ಕೆ ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ಆಮೇಲೆ ರೊಟ್ಟಿ ಮಾಡ್ಕೊಳತ್ತೇನು. ಹಂಗೆ ಅನ್ನಕ್ಕೆ ಇಟ್ಕೊಳತ್ತೇನು. ಈಗ ಫಸ್ಟ್ ಅನ್ನಕ್ಕೆ ಇಟ್ಕೊಳತ್ತೇನು. ಬೇಗ ಕೆಲಸ ಆಗ್ಬೇಕಂದ್ರೆ ಪಟ್ ಎಲ್ಲ ಒಂದೇ ಸಲನ ಮಾಡ್ಕೋಬೇಕು. ಒಂದಾಗೋ ತನಕ ಇನ್ನೊಂದು ಮಾಡ್ಕೋಬೇಕು, ಅಂದ್ರೆ ಪಟ್ ಕೆಲಸ ಆಕೈತಿ. ಆ ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಸೈಡ ಹಿಟ್ಟಿಗೆ ನೀರು ಹಾಕ್ಬೇಕಂತ ಹೇಳಿ ನೀರು ಕಾಯಕ್ಕೆ ಇಟ್ಕೊಂಡು ಹಿಟ್ಟಿಗೆ ನೀರು ಹಾಕಿ ಸೈಡ್ ತೆಗೆದಿಟ್ಟೆ ನೋಡ್ರಲ್ಲೇ ಕಾಣ್ತಿರ್ಬೋದು. ಹಂಗೆ ಈಗ ಎಗ್ ಸಹಿತ 3 ಎಗ್ ಬಾಯ್ಲ್ ಮಾಡೋಕೆ ಇಟ್ಟಿದ್ನಿ. ಇವಾಗ ಹಾಗಲಕಾಯಿ ಪಲ್ಯ ಮಾಡ್ಕೊಳಕ್ಕೆ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಳತ್ತೇನು. ಈ ಉಳ್ಳಾಗಡ್ಡಿ ಏನದಲ್ಲ ಉದ್ದುದ್ದ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ಚಲೋ ಆಗುತ್ತಂತೇಳಿ ಉದ್ದ ಕಟ್ ಮಾಡ್ಕೊಂಡೇನು. ಆಮೇಲೆ ಅದು ಕೌಂಟ್ರ್ ಎಲ್ಲ ಕ್ಲೀನ್ ಇರಬೇಕಂತಂದ್ರೆ ಅದೇನು ನಾವು ಸಿಪ್ಪೆ ತೆಗೆದಿರ್ತೇವಲ್ಲ ಸೊಪ್ಪೆ ಅದರದೆಲ್ಲ ಒಂದು ಪ್ಲೇಟೋ ಅಥವಾ ಒಂದು ವಾಟೆನೋ ಎದ್ರೋಗರೆ ಹಾಕಿಟ್ಕೊಂಡ್ರೆ ಎಲ್ಲ ಕ್ಲೀನೇ ಇರ್ತೈತಿ. ಸೊ ಇವಾಗ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಳತ್ತೇನು. ಆಮೇಲೆ ಹಾಗಲಕಾಯಿ ಉದ್ದುದ್ದ ಹೆಂಚ್ಕೊಂಡಿಲ್ಲ, ರೌಂಡ್ ಅವನ್ನೆಲ್ಲ ಹೆಂಚಿಟ್ಕೊಂಡೇನು ಈ ಥರ. ಆಮೇಲೆ ಈ ಹಾಗಲಕಾಯಿ ಕಹಿ ಆಗಬಾರ್ದಂತಂದ್ರೆ ಸ್ವಲ್ಪ ನೀರೊಳಗೆ ಉಪ್ಪು ಹಾಕಿ ಒಂದು 5-10 ನಿಮಿಷ ಇಡಬೇಕು. ಅವಾಗ ಹಂಗಿಟ್ರೆ ಕಹಿ ಭಾಳ ಆಗಂಗಿಲ್ಲ. ನೀವು ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ಹಾಗಲಕಾಯಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದ. ಇದನ್ನ ಒಬ್ಬೊಬ್ಬರು ಜ್ಯೂಸ್ ಮಾಡಿ ಕುಡಿತಾರೆ. ಇದಕ್ಕೆ ಸಕ್ಕರೆ ಕಾಯಿಲೆ ಅದು ಎಲ್ಲನೂ ಕಡಿಮೆ ಆಕೈತಿ, ಕಂಟ್ರೋಲ್ದಾಗ ಇರ್ತೈತೆ ಅಂತಾರೆ. ಆಮೇಲೆ ಜೀರ್ಣಕ್ರಿಯೆನೂ ಎಲ್ಲ ಕರೆಕ್ಟಾಗಿ ಆಗುತ್ತೆ ಇದಕ್ಕೆ. ಹಾಗಲಕಾಯಿ ಯಾವಾಗರೆ ಮಾಡ್ಕೊಂಡು ತಿನ್ಬೇಕು. ಜ್ಯೂಸ್ ಕುಡಿಬೇಕಂತಾರೆ, ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲ. ಅದಕ್ಕೆ ಹಾಗಲಕಾಯಿ ಪಲ್ಯ ಅದನ್ನು ಮಾಡ್ಕೊಂಡು ತಿನ್ನೋದು ಯಾವಾಗರೆ ಒಂದು ಸಲ. ಸೊ ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಗಲಕಾಯಿ ಅವನ್ನೆಲ್ಲ ಹುರ್ಕೊಳ್ಳೋಕೆ ಒಂದು ಕಡಾಯಿನ ಕಾಯಕ್ಕಿಟ್ಟೆನು. ಅದ್ರೊಳಗೆ ಈಗ ಏನು ಹೆಂಚಿಟ್ಕೊಂಡಿದ್ನೆಲ್ಲ ನೀರೊಳಗೆ ಒಂದು 10-15 ನಿಮಿಷ ಇಟ್ಟಿದ್ನಿ. ಅವನ್ನ
ಅವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳತ್ತೇನೆ. ಈ ಹಾಗಲಕಾಯಿ ಎಷ್ಟು ಫ್ರೈ ಮಾಡ್ಕೋತಲ್ಲ ಅಷ್ಟು ಚಲೋ ಬರ್ತೈತಿ. ಇವಾಗ ನೀರು ಹೋಗುತ್ತಾ ನಾನು ಎಲ್ಲ ಬರೀ ಹಂಗೆ ಹಾಕಿ ಬಿಟ್ಬಿಟ್ಟಿನಿ. ಆಮೇಲೆ ಅಷ್ಟರೊಳಗೂ ಹಿಟ್ಟು ಏನು ನಾನು ನೀರು ಹಾಕಿಟ್ಟಿದ್ನಲ್ಲ ಅದನ್ನು ಕಲಿಸ್ಕೋಬೇಕಂತೇಳಿ ತಯಾರು ಮಾಡ್ಕೊಳತ್ತೀನಿ. ಅಂದರೆ ಬೇಗ ಆಗ್ತೈತೆ ಅನ್ನೋ ಕಾರಣಕ್ಕನ ಈ ಥರ ಮಾಡ್ಕೋತೀನಿ ಅಷ್ಟೆ. ಎರಡೂ ಎಟ್ ಎ ಟೈಮ್ ಆಗಿಬಿಡ್ತಾವಲ್ಲ, ಅದು ಹುರ್ಕೊಳ್ಳೋತನ ಈ ಕಡೆ ಇದು ಹಿಟ್ಟು ಕಲಿಸೋದು ಆಗಿಬಿಡ್ತೈತಿ. ಈಚೆ ಕಡೆ ಕೈ ಎಲ್ಲ ಹಿಟ್ಟಾಗಿದ್ದಾನ ಅಂತಲೇ ಎಡಗೈಲೆ ತಿರುವಾತೇನೋ. ಮತ್ತು ನೀವೇನು ಎಡಗೈಲೆ ಕೆಲಸ ಮಾಡ್ತೀರಿ ಅದು ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದ ಕೈಲೇ ನಾದ್ತೇನೆ, ಎರಡು ಕೈಲೇ ನಾದಂಗಿಲ್ಲ. ಅಷ್ಟೊಂದು 5-6 ರೊಟ್ಟಿ ಮಾಡೋದ್ರಿಂದ ಒಂದ ಕೈಲೇ ನಾನು ನಾದ್ಕೊತೇನೆ. ನಂಗೆ ಎರಡು ಕೈಲೇ ನಾದಕ್ಕೆ ಬರೋಂಗಿಲ್ಲ, ಈ ಒಂದ ಕೈಲೇ ನಾದ್ತೇನೆ ಹಿಟ್ಟು. ಈಗೇನು ಪಲ್ಯ ಮಾಡ್ಕೊಳಕ್ಕೆ ಅದನ್ನೇನು ಹುರ್ಕೊಳತ್ತಿದ್ದಿಲ್ಲ, ಅದು ನೀರೆಲ್ಲ ಹೋದ ನಂತರ ಎಣ್ಣೆ ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಳತ್ತೀನಿ. ಮತ್ತು ಅದು ನೀರು ಹೋದ ಬಳಿಕ ಆಮೇಲೆ ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಎಲ್ಲ ಕಪ್ಪಾಗುತ್ತೆ ನಾನು ಹುರ್ಕೊಬೇಕು. ಅದನ್ನ ಹುರಿದಂಗೆ ಕ್ವಾಂಟಿಟಿನೂ ಕಡಿಮೆ ಆಕೈತದ. ನೋಡಿರ್ಬೇಕಾರ ನೀವು ಅದನ್ನ ಹೆಂಗೆ ಹುರಿತೀವಲ್ಲ ಅಷ್ಟು ಸ್ವಲ್ಪ ಆಗಕ್ಕೆ ಹಿಡಿತೈತಿ. ಅಂದ್ರೆ ಕರಗ್ತೈತದ. ಈ ಪಲ್ಯ ಎಲ್ಲ ಯಾವ ಥರ ಕರಗ್ತೈತಲ್ಲ ಆ ಥರ ಸ್ವಲ್ಪ ಎಲ್ಲ ಈ ಥರ ಈ ಕಲರ್ ಬರೋ ನಾನು ಹುರ್ಕೋಬೇಕು. ಈಗ ಅಷ್ಟ್ರೋಗ ನಾನು ಇದಕ್ಕೆ ಇದನ್ನು ಶೇಂಗಾ ಪುಡಿ ಮತ್ತು ಕೊಬ್ಬರಿ ಪುಡಿ ಹಾಕ್ಕೊಳ್ಳೋ ಸಲುವಾಗಿ ಎರಡೂ ಮಿಕ್ಸಿ ಮಾಡ್ಕೊಳತ್ತೇನು. ಒಂದು ಸ್ವಲ್ಪ ಅಷ್ಟ ಕೊಬ್ಬರಿ ತೊಗೊಂಡೇನು, ಆಮೇಲೆ ಸ್ವಲ್ಪ ಶೇಂಗಾ ಕಾಳು, ಒಂದು ಮುಟ್ಗಿ ಆಗುವಷ್ಟು ಶೇಂಗಾ ಕಾಳು ನೋಡ್ರಿ ಅಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳತ್ತೇನು. ಇವು ಎರಡೂ ನಾನು ಹುರಿದಿಲ್ಲ, ಹಂಗೆ ಮಿಕ್ಸಿ ಮಾಡ್ಕೊಂಡೇನು ನೋಡ್ರಿ. ಇದನ್ನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡೇನು ಸಣ್ಣ. ಇವಾಗ ಅಷ್ಟ್ರೊಳಗೆ ಇನ್ನೂ ಇವನು ಹುರ್ಕೊಳತ್ತಿದ್ನಿ. ನಾನು ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೋತೇನೆ ನೋಡ್ರಿ. ಈ ಕಲರ್ ಬರೋ ಥರನೇ ಹುರ್ಕೊಂಡೇನು. ಇನ್ನೊಂದು ಸ್ವಲ್ಪ ಹುರಿಲ್ಲ ಅಂತೇಳಿ ಹಂಗೆ ಇನ್ನೊಂದು ಸ್ವಲ್ಪ ಕೈ ಆಡ್ಸಾತಿದ್ನಿ. ಅದೆಲ್ಲ ಆದ ನಂತರ ಇವಾಗ ಒಂದು ಪ್ಲೇಟಾಗ ಸೈಡ ತೆಗೆದಿಟ್ಕೊಳತ್ತೇನು. ಹಾಗಲಕಾಯಿ ಹುರಿದಿದ್ದೆಲ್ಲ ಇದೆಲ್ಲ ತೆಗೆದಿಟ್ಕೊಂಡಾದ ನಂತರ ನಾನು ಕಡಾಯಿ ಒಳಗೆ ಪಲ್ಯ ಹಾಕತ್ತೇನು. ವಾಪಸ್ ಇದನ್ನೇನು ತೊಳ್ಯಾಕೆಲ್ಲ ಹೋಗಿಲ್ಲ, ಯಾಕಂತಂದ್ರೆ ಎಣ್ಣೆ ಇರ್ತೈತಲ್ಲ, ಸೊ ಅದಕ್ಕೆ ಹತ್ತಿರ್ತೈತಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತೇವನಂತಲೇ ಎಣ್ಣೆ ಎಲ್ಲ ಹತ್ತಿರ್ತೈತೇನಂತಲೇ ಕಡಾಯಿ ಒಳಗೆ ಮತ್ತು ಪಲ್ಯ ಹಾಕೋ ಸಲುವಾಗಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಬೇಕು ಇವಾಗ. ಆಮೇಲೆ ಉದ್ದಕ್ಕೆ ಏನು ಉಳ್ಳಾಗಡ್ಡಿ ಹೆಂಚಿಟ್ಟಿದ್ನಲ್ಲ ಆ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಂಡೇನು. ಇದನ್ನೆಲ್ಲ ಚಲೋ ತಂಗಿ ಫ್ರೈ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ ನಾನು ಇದನ್ನೆಲ್ಲ ಚಲೋ ತಂಗಿ ಹುರ್ಕೊಬೇಕು. ಆಮೇಲೆ ಒಂದು 5-6 ಎಲೆ ಆಗುವಷ್ಟು ಕರಿಬೇವನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೇನು ಮತ್ತು ಚಲೋ ತಂಗಿ. ಈಗ ಗೋಲ್ಡನ್ ಬ್ರೌನ್ ಬರುತ್ತೆ ನಾನು ಫ್ರೈ ಮಾಡ್ಕೊಂಡು ಆದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಆಮೇಲೆ ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ 2 ಸ್ಪೂನ್ ಆಗುವಷ್ಟು ಖಾರ ಹಾಕಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಇದ್ದಷ್ಟು ಚಲೋ ಆಗ್ತೈತಿ, ಸೊ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೇನು. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಮತ್ತು ಎಲ್ಲನೂ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೊಂಡೇನು ಇವಾಗ. ಆಮೇಲೆ ಏನು ಹುರಿದನ್ನ ಸೈಡ್ ತೆಗೆದು ಇಟ್ಕೊಂಡಿದ್ನಲ್ಲ ಹಾಗಲಕಾಯಿ ಅವನ್ನ ಇವಾಗ ಇದ್ರೊಳಗೆ ಹಾಕಿ ಮತ್ತು ಮಿಕ್ಸ್ ಮಾಡ್ಕೊಳತ್ತೇನು. ಇದೆಲ್ಲ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ ನಂತರ 2 ಗ್ಲಾಸ್ ಆಗುವಷ್ಟು ನೀರು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುದಿಯಕ್ಕೆ ಇಡ್ತೇನೆ ನೋಡಿರಿ. ಅಷ್ಟ್ರಾಗ ಇವಾಗ ಸೈಡ ರೊಟ್ಟಿ ಮಾಡ್ಕೋಬೇಕಂತೇಳಿ ಒಂದು ತವಾ ಇಟ್ಟು ರೊಟ್ಟಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ. ಇವಾಗ ರೊಟ್ಟಿ ಮಾಡೋದೆಲ್ಲ ಏನು ವಿಡಿಯೋ ಮಾಡಿಲ್ಲ, ಆಲ್ರೆಡಿ ವಿಡಿಯೋದ ಶೇರ್ ಮಾಡ್ಕೊಂಡೇನು. ಸೊ ಇವಾಗ ರೊಟ್ಟಿ ಮಾಡತ್ತೇನೆ ನೋಡಿರಿ. ರೊಟ್ಟಿ ಮಾಡ್ಕೋತೇನೆ. ಈ ಪಲ್ಯ ಕುದಿ ಬಂದ್ಮೇಲೆ ಅದಕ್ಕೇನು ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಸಹಿತ ಹಾಕಿ ಮಿಕ್ಸ್ ಮಾಡ್ಕೊಳತ್ತೇನು ನೋಡಿರಿ. ಇವಾಗ ಅದನ್ನ ಹಾಕಿ ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೊತೇನೆ. ಕುದಿಬೇಕ್ರಿ, ಒಂದು ಕುದಿ ಕುದ್ದಾದ ನಂತರ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ತೋರಿಸಿದೆ ನೋಡಿರಿ ವಿಡಿಯೋದಾಗ, ಅಷ್ಟಾಗುವಷ್ಟು
ಏನದ ಬೆಲ್ಲ ಹಾಕ್ಕೊಬೇಕ್ರಿ ಅದಕ್ಕೆ. ಯಾಕಂದ್ರೆ ಹಾಗಲಕಾಯಿ ಕಹಿ ಇರ್ತೈತಲ್ಲ, ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಕಹಿ ಬಿಡ್ತೈತಿ, ಸ್ವಲ್ಪ ಅಂದ್ರೆ ಕಹಿ ಜಾಸ್ತಿ ಆಗಂಗಿಲ್ಲ. ಈಗ ಇದು ಈ ಥರ ಇದು ಏನು ಪೌಡ್ರ್ ಮಾಡಿ ಹಾಕಿದ್ದೀವಲ್ಲ ಇದಕ್ಕೆ ಸಹಿತ ಕಹಿ ಆಗಂಗಿಲ್ಲ. ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು. ಫಸ್ಟ್ ಬೆಲ್ಲ ಹಾಕ್ಕೊಂಡ್ರೆ ಮುಗಿತಾ. ಇದನ್ನು ಚಲೋ ತಂಗೆಲ್ಲ ಮಿಕ್ಸ್ ಮಾಡಿ ಈಗ ಅದ್ರ ಮ್ಯಾಗ ಮುಚ್ಚಿಬಿಟ್ಬಿಡ್ತೇನೆ. ಅಷ್ಟೊಳಗೆ ರೊಟ್ಟಿ ಮಾಡ್ಕೊಳತ್ತೇನೆ. ಅದು ಕುದಿಯೋದ್ರಾಗ ನನ್ನ ರೊಟ್ಟಿನೂ ಹಾಕ್ಕಾವು. ಇದಾಗಿತ್ತು ಇವತ್ತು ನಾನು ಅಡುಗೆ ಮಾಡ್ಕೊಂಡಿದ್ದ. ಬೆಳಗ್ಗೆ ನಾಷ್ಟಕ್ಕೆ ರೊಟ್ಟಿ, ಹಾಗಲಕಾಯಿ ಪಲ್ಯ, ರೈಸ್ ಮಾಡ್ಕೊಂಡಿದ್ನಿ. ರೊಟ್ಟಿ ಎಲ್ಲ ಮಾಡ್ಕೋತಾನೆ ಮತ್ತು ಪಲ್ಯ ಕುದ್ದೈತೋ ಇಲ್ಲ ಅಂತ ಹೇಳಿ ನೋಡೋಕೆ ಒಂದ್ಸಲ ಅದನ್ನ ಓಪನ್ ಮಾಡಿ ನೋಡಿನಿ. ಅದನ್ನ ತಿರ್ಬ್ಯಾಡ್ನಿ. ಒಂದು ಸ್ವಲ್ಪ ಕುದ್ದಿತ್ತು, ಆಲ್ಮೋಸ್ಟ್ ಎಲ್ಲ ಕುದ್ದಂಗಾಗಿತ್ತು. ತಿರ್ಬ್ಯಾಡಿ ನೋಡಿ ಮತ್ತು ವಾಪಸ್ ಮುಚ್ಚಿಟ್ನಿ. ರೊಟ್ಟಿ ಆಗಿದ್ದು ನಂತರ ಸ್ವಲ್ಪ ಕೊತ್ತಂಬರಿ ಅಷ್ಟು ಕಟ್ ಮಾಡಿ ಮ್ಯಾಗ ಹಾಕ್ಬೇಕಂತೇಳಿ ಕಟ್ ಮಾಡ್ಕೊನಿ. ಕೊತ್ತಂಬರಿ ಮ್ಯಾಗ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊನಿ. ಪಲ್ಯ ರೆಡಿಯಾಗಿತ್ತು, ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ನಿ. ಪಲ್ಯ ಮಾತ್ರ ಚಲೋ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ, ಏನು ಭಾಳ ತಗಂಗಿಲ್ಲ ಮಾಡೋಕ್ಕೆ. ಸೊ ಇವತ್ತಿನ ಊಟ ಆಗಿತ್ತು ನಮ್ದು ಹಾಗಲಕಾಯಿ ಪಲ್ಯ, ರೊಟ್ಟಿ, ಎಗ್, ರೈಸ್. ಅದ್ರ ಜೊತೆಗೆ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಡೈಲಿ ರೊಟ್ಟಿ ಒಳಗಿರತೈತಿ. ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿರಿ ಯಾವಾಗೂ.